ಅಲ್ಲ ಸಂತಕ ಇವ್ವ ಮಾರ್ಕೆಟ್ ಪುಟ್ಟಪರ ರೇಟ್ ಐತ್ ಬಿಡ ಇವ್ವ. ನಾಳೆ ಅಮಾಸಿ ಹಿಂದಿನ ದಿನ ಅಮಾಸಿ ಇಟ್ಕೊಂಡು ಅಮಾಸಿ ಹಿಂದಿನ ದಿನ ಇವತ್ತು ಮಾರ್ಕೆಟ್ ಮಾಡಕ್ ಬಂದ್ರೆ ಇದ ಹಣೆ ಬರ ಇವ್ವ. ನಾ ಬಡ್ಕೊಂಡು ನಿನ್ ತಮ್ಮನಿಗೆ ಎಲ್ಲ ಒಂದಿನ ಮುಂಚೆ ಹೋಗ್ಲಾ ತರೋಗ್ಲಾ ಅಂತ ಕೇಳೇ ಇಲ್ಲವ ಹುಡುಗ. ಹಂಗ ಬಿಡ್ಲಿ ಗಿರ್ಜಿ, ನಾನು ಬಡ್ಕೊಂಡಿವ ನನ್ನ ಮಗಗ ಗುರ್ಸಿದ್ದ ಹೋಗ್ಬಾಲ ಹೋಗ್ಬಾ ಅಂದ್ರೆ ಕೇಳಲಿಲ್ಲ ಬಿಡೆಯವ. ಈಗ ನೋಡ್ ಯಾ ನಮನಿ ರೇಟ್ ಹಾಕ್ತಾರ. ಅಲ್ಲಿ ನೋಡಿದ್ಯಾ ಮಾಲಿ ರೇಟ್ ಯಾ ನಮನಿ ಹೇಳಿದ್ರ? ಆ ಸುಗಂಧರಾಜ್ ಮಾಲಿ ನಿನ್ನೆ ನಮ್ಮ ಮನಿ ಬಾಜು ಪ್ರೇಮಿಗಳು ತಂದಾರವ 50 ರೂಪಾಯಿ ಕ್ಯಾಟ್ ಕೊಟ್ರಂತ್ಲೆ. ಇವತ್ತು 50 ರೂಪಾಯಿ ಒಂದಂತ. ಅಯ್ಯ ನಕತಿಯ ನಮ್ಗರ ಗಾಡಿ ಹಾಕಕ್ ಬೇಕು, ಸುಗಂಧರಾಜ ಬೇಕು ನಮಗ. ಹಿಂಗಾದ್ರೆ ಹೆಂಗ್ ನೋಡು ಬಿಡಯ್ಯವ ಶಾಂತಕ್ಕ. ನಮ್ಮದು ಖರ್ಚು ಬಿಡಯ್ಯವ. ಮಣ್ಣೆತ್ತಿನ ಮಾಸಿ ಅಂತ ಮೊದ್ಲ ಬಸವಣ್ಣನ ಎಲ್ಲರೂ ಮನ್ಯಾಗ ಮಾಡ್ತಿದ್ರ, ಈಗಿಲ್ಲ. ಈಗ ಮಾರ್ಕೆಟ್ನಾಗ ಹೋಗಿ ತರ್ಬೇಕೀಗ. ಯಾರು ಮಾಡ್ತಾರ ಬಿಡ್ಲಿ ಗಿರ್ಜಿ. ಮಾರ್ಕೆಟ್ನಾಗ ಸಿಕ್ಕ ಬಿಡ್ತಾವ. ಈಗ ರೊಕ್ಕ ಕೊಡ್ತಂದ್ರ ಆತ್ ಬಿಡ, ಅದನ್ನೇನು ಮಾಡ್ಕೊತ ಕುಂಡ್ರದ್ ಗುದ್ದಾಡೋದು ಅಂತ ಹೇಳಿ ನಾನೇ ಮಾಡ್ತೀನಿ ಮೊದ್ಲು. ಈಗ ಯಾರು ಮಣ್ಣ ತಂದು ಕೊಡೋದಿಲ್ಲ, ನೀರು ಹೊಲ್ದಾಗ ಮಣ್ಣು ತಂದು ಕೊಡ್ರಿ ಅಂತ ಗೌಡ್ರಿಗೆ ಬಡ್ಕೊ ನೀ ಮಾಡ್ತೀನಿ ಅಂದ್ರೆ ತಂದ ಕೊಡ್ಲಿಲ್ಲ. ಅಲ್ಲೇ ಮಾರ್ಕೆಟ್ ಹೋಗಿ ಅಲ್ಲೇ ಕಿಡ್ಮುಳಿ ತಂದು ಬಿಡಂದು ಬಿಡ್ತಾರ. ಏನ್ ಮಾಡೋದು? ಹಿಂಗ ಬಂದ್ಬಿಟ್ಟೆ ನೋಡಕ ಕಾಲ ಹಂಗ ಬಂದ್ಬಿಟ್ಟಿದೆ ಬಿಡ್ಲಿ ಗಿರ್ಜಿ. ಏನ್ ಮಾಡಕ್ ಹಂಗಿಲ್ಲ ಈಗ. ಬಿಡ್ರವ ಮಾತು ಇದ್ದಿದ್ದ ಬಡ ಬಡ ಮಾರ್ಕೆಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಇನ್ನು ಅಡಿಗೆ ಮಾಡಿಲ್ವ ನಾನು. ಯಾರಿಲ್ಲನೆ ಗಿರ್ಜಿ? ಈ ಕಡೆ ಆಲೂಗಡ್ಡಿ ಟೊಮೆಟೊ ಚಲೋ ಇದ್ದಂಗೆ ಕಾಣ್ತಾವ. ಯಾರಿಲ್ಲ ಇಲ್ಲೇ ಅಮ್ಮ? ನೀ ಹೇಳುದು ಕರೆನಲ್ಲೇ ಪರಿ ಅಮ್ಮ. ಓ ಹಾ 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 ಬರ್ರಿ ಬರ್ರಿ. ನಮ್ಮ ತಾಯಿ ಕೊಡ್ರಿ ಬರ್ರಿ. ಏನ್ ಬೇಕಾ? ಟಮಾಟಿ ಬೇಕಾ ಬಟಾಟಿ ಬೇಕಾ? ಏನ್ ಬೇಕು ಹೇಳ್ರಿ ಯಮ್ಮ. ನಿಂದ ಆಯ್ತು ಅಂಗಡಿ? ಅಯ್ಯ ಎಷ್ಟು ವರ್ಷ ಆತಲ್ವೇ ನೀನು ಕಾಯಿಪಲ್ಲೆ ಮಾರಕತ್ತ. ನೀನು ಅವನು ಏನು ಆಗಿಲ್ಲ ಬಿಡಿ, ಗುಂಡ ಕಾಲಿದ್ದಂಗದಿ ಕಿರ್ಜಿ. ಅಂದ್ರ ಹಂಗಲ್ಲ ಸಂತಕ, ನೀವು ತಪ್ಪು ತಿಳ್ಕೊಬೇಡಿ ಅಮ್ಮ. ಮತ್ತ ಅಂದ್ರು ನಾ ಸಣ್ಣಕ್ಕಿದ್ದಕ್ಕಿಂತ ಸಂತಿಗೆ ಬರ್ತೀನಲ್ವೇ ಮಾಡಾಕ. ನೀನು ಅವಾಗಿಂತ್ರನು ಕಾಯಿಪಲ್ಲೆ ಮಾರ್ತಿದ್ದಿ. ಈಗ ನನಗೆ ಮದುವೆ ಆಗಿ ಮಕ್ಕಳಾಗಿ ನನ್ನ ಮಗಗೆ ಮದುವೆ ಆದ್ರೂ ನೀನು ಇನ್ನೂ ಕಾಯಿಪಲ್ಲೆನ ಮಾರಕತ್ತಿಯಲ್ಲ, ಅದಕ್ಕೆ ಕೇಳಿನಿ. ಬಿಡಾಡಿ ಊರು ಬಿಡಾಡಿ, ನಿನ್ ಹಿಂತಾದಲ್ಲೇ ಗಿರ್ಜಿ ನಿಂದ. ಅದು ಮೊದ್ಲಿ ನಂಗೆ ನೀ ಗೊತ್ತಿಲ್ಲ ಬಿಡ ಸಂತಕ. ಈಗ ನಡ ಸೇರ್ತೈತಿವ. ನನ್ನ ಮಗ ಕಾಯಿಪಲ್ಲೆ ಮಾರ್ತಾನ. ಅವ ಇವತ್ತು ಅಮಾಸಿ ನೋಡು, ಎದ್ಗೌಣ ಕಪ್ಪಗ ಸಂತಿಗೆ ಹೋಗ್ಬೇಕು, ದಾಡಕ್ಕೆ ಹೋಗ್ಬೇಕು, ಗರ್ಗಕ್ಕೆ ಹೋಗ್ಬೇಕು. ಹಿಂಗಾಗಿ ಇಲ್ಲೊಂದು ದಿವ್ಸ ಕಾಯಿಪಲ್ಲೆ ತಗೊಂಡು ನಾ ಬನ್ನಿ ನೋಡ್ಲೆ. ಓ ಹೌದನ ಮುದುಕಿ ಬಾವೇರಿಕಿದ್ದಿ ಬಿಡು. ಇನ್ನೂ ಬದುಕು ಮಾಡ್ಬೇಕಂತೀನಿ ಮಗಗ, ಹೌದಿಲ್ಲ? ಮಾಡ್ಬೇಕಲ್ಲವ. ಇರಾವ ಒಬ್ಬ ಮಗ ಪಾಪ ಬಡ್ದಾಡ್ತೈತಿ ಜೀವ. ನಾವು ಸಗತಿ ಇರೋ ಮಠ ಸಹಾಯ ಮಾಡ್ಬೇಕಲ್ಲ. ಏ ಗಿರ್ಜಿ, ನೀವು ಮಾತಾಡ್ಕೊತಾನಿಲ್ಲ ಕೇಳಲಿ. ಕೇಳ ಎಮ್ಮ ಬಟಾಟಿ ಹೆಂಗ್ ಬೇ? ಅಲ್ಲುಗ ಇವು ಟಮಾಟಿ ಹೆಂಗ? ಇವ ನಾ ಏನ ಪುಟ್ಟಪ್ಪರ ರೇಟ್ ಹೇಳಂಗಿಲ್ಲ. ಬಟಾಟಿ 20 ರೂಪಾಯಿ ಕಿಲೋ ನೋಡ. ಬಟಾಟಿ ರೇಟ್ ಭಾಳ ಇರ್ತೈತಿ. ಆ ಟಮಾಟಿ ಮಾತ್ರ 30 ರೂಪಾಯಿ ಕಿಲೋ. ಅಯ್ಯವ್ವ 30 ರೂಪಾಯಿ ಕಿಲೋ ಟಮಾಟಿ. ನನಗರ ಒಂದು 3 kg ಬೇಕು ಟಮಾಟಿ. ನನ್ನ ಮನ್ಯಾಗ ಹುಂಚೆ ಹಣ್ಣು ಸಾರು ತಿನ್ನೋದಿಲ್ಲ. ಇವ ಬರೀ ಟಮಾಟಿ ಅಂತಾರ. ಹೊಲ್ದಾಗ ನೋಡಿದ್ರೆ ಈ ಸಲ ಟಮಾಟಿನ ಹಾಕಿಲ್ಲ ನಾವು. ಹಿಂಗಾಗಿ ಕೊಂಡು ಬರ್ತಾವ. ಹೊಲ್ದಾಗ ಇದ್ಬಿಟ್ಟಿದ್ರ ಅಮ್ಮ ನಮ್ದು ಚಿಂತೆ ಇರ್ತಿರ್ಕಿಲ್ಲ. 20 ರೂಪಾಯಿ ಮಾಡ್ಕೊಡ್ಬೇ. ಒಂದು 4 kg ತಗೋತೀನಿ. 4 kg ಟಮಾಟಿ ಏನು ಮಾಡ್ತೀವಿ ವಾರಕ್ಕ? ಯವ್ವ ಬೇಕುಡೆ ಯವ್ವ, ನಮ್ಮ ಮನ್ಯಾಗ ಎಟ್ಟಿದ್ರು ಸಾಲೋದನ ಇಲ್ಲ. ತಗೋ ಏನ್ ಬೇಕು ತಗೋರಿ, ಕೊಡ್ತೇನೆ ಕಡಿಮೆ ರೇಟ್ ಮಾಡಿ. ಅಮ್ಮ ನನಗೂ ಒಂದು 2 kg ಟಮಾಟಿ ಬೇ. ಆರಿಸ್ಕೊಬರಿ. ಓ ಶಾಂತಂದೋಕ ಗಿರ್ಜಂದೋಕ. ಓ ಶಾಂತಂದೋಕ. ವಾ ಹಾ ಪಾಟಿ, ನೀ ಎಲ್ಲಿ ಮಾರ್ಕೆಟ್ ಕಡೆ ಬಂದೆ? ಅಯ್ಯೋ ಗಿರ್ಜಂದೋಕ, ನಿಮ್ಗೇನೇ ಗೊತ್ತಿದೆ, ನಮ್ದು ಬಚ್ಚ ಒಂದೇ ಸಮಯ ಆವ ಅಂತ ಹೋಗ್ಕೊಳ್ಳಿಕ್ಕಿದೆ, ಅದಕ್ಕೆ ಬಂದಿದ್ದು ಮಾರ್ಕೆಟ್ಗೆ. ಯಾಕೆ? ಅಯ್ಯೋ ಬಿಡಿ, ಪುಸ್ತಕಿಗೆ ಬೇಕು, ಕಿತಾಬ್ಗೆ ಬೇಕು, ಪೆನ್ನಿಗೆ ಬೇಕು, ಅದಿಗೆ ಬೇಕು, ಇದಿಗೆ ಬೇಕು. ಒಂದಗ ಎರಡಗ ನಿಮ್ಗೆ ಚಲೋ. ಮಕ್ಕಳು ಎಲ್ಲ ಬೆಳೆದು ದೊಡ್ಡವರಾಗ್ಬಿಟ್ಟವೆ. ನಮ್ಮೂ ಬಚ್ಚ ಇನ್ನ ಛೋಟಾ ಹೇ. ನಮ್ದು ತಲಿ ಬೇರೆ ಬಡೆ ಮೋಟಾ ಹೇ. ಅನ್ನಂಗ ಪಾತಿ ಒಬ್ಬಕ್ಕೆ ಬಂದೆ? ಹ್ಞೂ ಸಾಧದೋಕ ಒಬ್ಬಕ್ಕೆ ಬಂದಿ. ಅಲ್ಲಿ ನೋಡ್ರಿ ನಿಮ್ಗೆ ಕಂಡ್ರಿ, ಅದಕ್ಕೆ ಬಂದೆ. ನೀವು ಎದಕ್ಕೆ ಬಂದ್ರಿ ಮಾರ್ಕೆಟ್ಗೆ? ನಾಳೆ ಅಮಾಶಲ್ಲ, ಮಣ್ಣೆತ್ತಿನ ಅಮಾಶಿ, ಅದಕ್ಕೆ ಸಂತಿ ಮಾಡಕ್ ಬಂದ್ವಿ. ನಾಳೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕು, ಎಡೆ ಹಿಡ್ಯಾಕ. ಆಮೇಲೆ ಮಣ್ಣಿನ ಏನವ ಬಸವಣ್ಣ ಬೇಕು ತರಾಕ. ಮಾಲಿ ಹೂವು ಹಣ್ಣು ಎಲ್ಲ ಬೇಕಲ್ಲ. ಅಮಾಸೆ ಅಂದ್ರೆ ಒಂದ ಯಾಡ. ನಿಮ್ದೇ ಚಲಗೆ ಬಿಡಿ. ಅಮಾಸಿಗೆ ಹುಣಿವಿಗೆ ಹಬ್ಬಗೆ ಅದಿಗೆ ಇದಿಗೆ ಅಂತ ಹೇಳಿ ಮೇಲೆ ಬಂದೇ ಬರ್ತವೆ. ಮಾದೇ ಮಾಡ್ತೀರಿ. ನಮ್ದು ಹಂಗೆ ಅಲ್ಲ. ವರ್ಷದಾಗೆ 4 ಹಬ್ಬ ಅಂತಂದ್ರೆ 4 ಹಬ್ಬ. ಹೂನವ ನಿಂದ ಚಲೋ, ಖರ್ಚು ಕಮ್ಮಿ ನಿಮ್ದು. ನಮ್ದು ಹಂಗಲ್ಲ. ಅಮಾಸಿಗೆ ಹೂವು ಹಣ್ಣು ಮಾಲಿ ಗಾಡಿ ತೊಳಿ ಪೂಜೆ ಮಾಡಿ ಎಡೆ ಹಿಡಿ ಅದನ್ನ ಮಾಡಿ ಕರಿ ಹುರಿ ಒಡಿ ಮಾಡಿ ಅದರ್ತತೆ. ಮತ್ತು ಹುಣ್ಣಿವಿಗೆ ಆಮೇಲೆ ಈಗ ಮಣ್ಣೆತ್ತಿನ ಅಮಾಸೆ ಮಣ್ಣಿನ ಬಸವನ ಹೋಗಿ ಪೂಜೆ ಮಾಡ್ತೇವೆ. ಮುಂದಿನ ಸಲ ನಾಗಪ್ಪನ ತರ್ಬೇಕು. ಅದ್ರ ಮುಂದಿನ ಸಲ ವರಮಹಾಲಕ್ಷ್ಮಿ ಸುಕ್ಕೂರ್ ಗೌರಿ ಯಾವ ಬರ್ತಾವ. ಆತಪ್ಪ ಹಣ್ಣುಗಳದ. ಮತ್ತು ಗಣಪತಿ ಒಟ್ಟ ಖರ್ಚು ನೋಡಿ ನಮ್ದು ಹಂಗ. ಹೌದು ನಿಮ್ದು ಖರ್ಚಿಗೆ ಬಾಳಿಗೆ ಬರ್ತವೆ ಬಿಡಿ. ಅದಕ್ಕಲ್ಲೇ ಪಾತಿ ನಿಮ್ದ ಚಲೋ.
ಅಯ್ಯೋ ಹೆಂಗೆ ಹೇಳ್ತೀರಾ ಬರಂದು ಅಕ್ಕ ನೀವು ನೀವು ಎಲ್ಲಾ ಹಬ್ಬಿಗೆ ಖರ್ಚು ಮಾಡೋದು ನಾವು ಯಾರಿಗೆ ಹಬ್ಬಿಗೆ ಖರ್ಚು ಮಾಡ್ಬೇಕು ಆಟೋ ಖರ್ಚು ಇರ್ತದ ನಮ್ದು ಏನೇವ ಮಾತಾಡ್ಕೊಂಡಿರ್ತೀರಾ ತಗೋತೀರಾ ನೀವೇ ಹೂ ಬೇ ತಗೋತೀವಿ. ನೋಡಪ್ಪ ಕುಮಾರ, ನಾಳೆ ನಿಂದು ಹಾಸ್ಟೆಲ್ ಫೀಸು ತುಂಬೇನಪ್ಪ. ನೀನು ನಾಳೆ ಬೆಂಗಳೂರಿಗೆ ಹೋಗು. ಏನಪ್ಪ ಏನು ಹೇಳಕತ್ತೀರಿ ನೀವ? ನಾಳೆ ನಾ ಬೆಂಗಳೂರಿಗೆ ಹೋಗಂದ್ರೆ ಇಲ್ಲಪ್ಪ, ನನಗೆ ಮನಸ್ಸಿಲ್ಲ. ನೋಡು ಕುಮಾರ, ನನಗೂ ಇರೋದು ನೀವು ಒಬ್ಬ ಮಗಪ್ಪ. ನೀನು ಚಂದಗೆ ಜೀವನದಾಗ ಆರಾಮಾಗೆ ಜೀವನ ಮಾಡ್ಕೊಂಡು ಹೋಗ್ಬೇಕನ್ನೋಕೆ ನಿನ್ನ ಮೇಲೆ ಭಾಳ ಕನಸ್ಕೊಂಡೇನಪ್ಪ ನಾನು. ನಿನ್ನ ಭವಿಷ್ಯದ ಮೇಲೆ ನೀನು ಈ ಊರಾಗಿದ್ದ ಅಡ್ಡ ದಾರಿ ಹಿಡಿಯೋದು ನನಗೆ ಮನಸ್ಸಿಲ್ಲ. ಅದಕ್ಕೆ ಹೇಳಕತ್ತೀನಿ, ಮುನ್ನೋಡಿಯಿಂದ ಬೆಂಗಳೂರಿಗೆ ನಡಿ. ಅಲ್ಲಪ್ಪ ಅಪ್ಪ, ಯಾಕಪ್ಪ ಹಿಂಗೆ ಮಾತಾಡಕತ್ತೀರಿ ನೀವ? ನಾ ಏನು ಮಾಡಿನಪ್ಪ ಅಂಥದ್ದು? ಅಪ್ಪ ದಯವಿಟ್ಟು ನಾನು ಬೆಂಗಳೂರಿಗೆ ಮಾತ್ರ ಕಳಿಸ್ಬಿಡ್ರಿಪ್ಪ. ನನಗೆ ಇಷ್ಟ ಇಲ್ಲಪ್ಪ. ನಂಗೆ ಇಲ್ಲೇ ಇದ್ದ ಕಲಿತೀನಪ್ಪ. ನಂಗೆ ಹಾಸ್ಟೆಲ್ನಾಗ ಇದ್ದಲ್ಲ ಕಲಿಕ್ಕೆ ಇಷ್ಟ ಇಲ್ಲಪ್ಪ. ನೋಡ್ ಕುಮಾರ, ಇಷ್ಟು ದಿನ ನೀ ಹೇಳ್ದಂಗ ನಾ ಕೇಳ್ಕೊಂತ ಬಂದೇನಪ್ಪ. ನೀ ಬೆರಳು ತೋರಿಸಿದಕ್ಕೆ ನಾನು ಆತಪ್ಪ ಹ್ಞೂ ನಿನ್ನ ಇಷ್ಟಾನೇ ನಮ್ಮ ಇಷ್ಟ ಅಂತ ಮಾಡ್ಕೊಂತ ಬಂದೀವಿ. ಆದ್ರೆ ಈ ಊರಾಗ ನೀ ಏನೇನು ಹೆಸರು ತರತಿ ನನ್ಗೆ? ನೀನೇ ತಮ್ಮನಿ ಬಂದಿದ್ದ ಆ ಪೂಜಾರ ಹುಡುಗಿ ಜೊತೆ ನೀನು ಏನು ನಡೆಸಿದ್ದಿ ಹೊಲ್ದಾಗ? ಅವನ ಎಲ್ಲ ಹೇಳಿದ ನನಗೆ. ನಾನು ಯೋಚನೆ ಮಾಡಿ ನಿನ್ನ ಬಗ್ಗೆ ಒಂದು ನಿರ್ಧಾರ ತಗೋಬೇಕಂತೇಳಿ ಇಷ್ಟು ಟೈಮ್ ತೊಗೊಂಡು ಒಂದು ನಿರ್ಧಾರ ತೊಗೊಂಡೀನಿ. ನನಗೆ ಇರಾಮ ನೀ ಒಬ್ಬ ಮಗ ಕುಮಾರ, ನೀನು ಚಂದಗೆ ಇರಬೇಕು. ನಿನ್ನ ಭವಿಷ್ಯ ಚಂದಗೆ ರೂಪಿಸ್ಕೋಬೇಕು. ನೀನು ಆ ಹುಡುಗಿ ಬಿದ್ದ ಈ ಹುಡುಗಿ ಹಿಂದೆ ಬಿದ್ದ ನೀನು ಜೀವನ ಹಾಳು ಮಾಡ್ಕೋದು ನನಗೆ ಸುತ್ತ ಮನಸ್ಸಿಲ್ಲ. ಅದು ಆ ಪೂಜಾ ಹುಡುಗಿ ನನಗೆ ಬಿಲ್ಕುಲ್ ಮನಸ್ಸಿಲ್ಲ. ಇಂಥದ್ದೆಲ್ಲ ನೀ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ನೀ ಊರಾಗಿದ್ರೆ ಹದಿಗೆಡ್ತಿ ಮಗನ. ಬೇಡ ಬೇಡ, ಈ ಊರು ಸವಾಸ ನಿನಗೆ ಬೇಡ. ನಾಳೆ ಎಲ್ಲ ಎಜುಕೇಶನ್ ಮುಗಿಸ್ಕೊಂಬಂದು ಚಂದಗೆ ಬಾ. ನಿನಗೆ ಎಂಥ ಹುಡುಗಿ ತೋರಿಸ್ತಿಲ್ಲ ಅಂಥ ಹುಡುಗಿನ ತೋರಿಸಿ ನಾನು ನೋಡಿ ಮದುವೆ ಮಾಡ್ತೇನೆ. ಆದ್ರೆ ನೀ ಇಂಥ ಅಡ್ಡ ತಾರಿ ತುಳಿದು ನನಗೆ ಮಾತ್ರ ಮನ್ಸಿಕ್ಕಿಲ್ಲ. ಗೌಡ್ರ ಮಕ್ಕ ಹಿಂಗಾದ ಅಂಥೇಳಿ ನನಗೆ ಒಬ್ಬರ ಅಣಬಾರ್ದು ಊರಾಗ. ಅದಕ್ಕೆ ನೀನು ಹೋಗ್ಬಿಡ್ದ ಒಳ್ಳೇದು ನೋಡಪ್ಪ. ಅಪ್ಪ ಅಪ್ಪ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲಪ್ಪ. ನಾನು ನಿಮ್ಮ ಹೊಟ್ಟೆಗೆ ಹೆತ್ತ ಮಗಪ್ಪ. ಹೆತ್ತ ಮಗ ಹೇಳಿದ್ರಕ್ಕಿಂತ ಹೊರಗಿನ ಹೇಳಿದ್ದ ನಿಮಗೆ ಕರೆ ಅನ್ಸುತ್ತಪ್ಪ. ಆ ತಮ್ಮನಿ ಹೇಳಿದ್ದ ಇಲ್ಲಪ್ಪ. ಆ ತಮ್ಮನಿ ಸುಳ್ಳು ಹೇಳೋಣ. ಅವ್ನ ಮಾತು ನೀವು ನಂಬೇಡ್ರಿ. ಅವ್ನು ಸುಳ್ಳು ಹೇಳೋಣಪ್ಪ. ಮುಚ್ಚ ಬಾಯಿ ಕುಮಾರ. ಆ ತಮ್ಮನಿ ಏನು ಎಂತ ಹುಡುಗ ಪ್ರತಿಯೊಂದು ವಿಚಾರ ನನಗೆ ಗೊತ್ತೈತಿ. ಅವ ಹಂಗ ಸುಮ್ಮನೆ ಯಾರ ಮೇಲೂ ಆಪಾದನೆ ಹೊರಸವಲ್ಲ. ಹೊರಸಿ ನಿನ್ನ ಬಗ್ಗೆ ಬಂದು ನನಗೆ ಮನಿ ಮಠ ಅದು ಅಷ್ಟು ರಾತ್ರಿ ಒಳಗೆ ಹೇಳ್ಯಾನಂತಂದ್ರೆ ತಿಳ್ಕೊನಿ. ಅವ್ನು ಹೇಳೋದು 100% ಸತ್ಯ. ಆ ಹುಡುಗ ಹೆಂಗದ ನನಗೆ ಗೊತ್ತೈತಿ. ನನಗೆ ನಿನ್ನ ಮೇಲೆ ನಂಬಿಕೆ ಇರೋಕ್ಕಿಂತ ಅವ್ನ ಮೇಲೆ ಹೆಚ್ಚಿಗೆ ನಂಬಿಕೆ ಐತಿ. ಯಾಕಂದ್ರೆ ಆ ಹುಡುಗಿ ಎಂತ ನಾ ಸಣ್ಣವಿದ್ರೆ ನೋಡೇನ ಅವನ್ನ ಕುಮಾರ. ಅವ್ನು ಹಂಗ ಸುಳ್ಳ ಹೇಳಮಲ್ಲ. ಏನರ ಇದ್ರ ಬಂದು ಮನೆಗೆ ಹೇಳ್ತಾರ, ಇಲ್ಲ ಯಾರು ಹುಸಾಬರಿ ಮಾಡು ಮನುಷ್ಯ ಅಲ್ಲವ ಅಂತ. ಅವ್ ಬಂದ ನಿನ್ನ ಬಗ್ಗೆ ಹೇಳ್ಯಾನು ಅಂತಂದ್ರೆ ಅದು ಕರೆನ ಇರ್ತೈತಿ ನೋಡು. ಇದ್ರ ಬಗ್ಗೆ ಹೆಚ್ಚು ನಾವು ಮುಂದುವರ್ಸೋದು ಬೇಡ. ನನಗೆ ಮನಸ್ಸಿಲ್ಲ. ನೀನು ನಾಳಿಂದ ಬೆಂಗಳೂರು ಗಾಡಿ ಹತ್ತಬೇಕು. ಬೆಂಗಳೂರಿಗೆ ಹೋಗಿ ಅಲ್ಲೇ ಶಾಲೆ ಕಲಿಬೇಕು. ಇದ್ರ ಮೇಲೆ ಬೇರೆ ನಿರ್ಧಾರ ಬದಲಾಗೋಂಗಿಲ್ಲ. ಇಲ್ಲಪ್ಪ ನಿನ್ನ ಮಗ ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತಂದ್ರೆ ನಾಳೆ ಈ ಆಸ್ತಿ ಅಡುವು ಎಲ್ಲ ನಿನಗೆ ಇಲ್ಲಪ್ಪ. ನನ್ನ ದಾರಿನ ನಾ ಹಿಡಿತೀನಿ ಅಂತಂದ್ರೆ ಇದ್ರಾಗ ನಾನು ನಿಮ್ಗೆ ಬಿಡಗಾಸು ಕೊಡಂಗಿಲ್ಲ ನೋಡಪ್ಪ. ಏನಾರ ಅನಾಥಾಶ್ರಮಕ್ಕೆ ಬರ್ದ ಇಟ್ಟು ಸಾಯ್ತೀನಿ ಅಷ್ಟೆ. ಅಪ್ಪ 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 ಅಲ್ಲಪ್ಪ. ಛ ತಮ್ಮನಿ ನನ್ನ ಭಾಳ ಬೆಂಕಿ ಹಚ್ಬಿಟ್ಟಲ್ಲ ನೀನು. ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಅವತ್ತು ಹೊಲದಾಗ ಏನೋ ಆ ಪೂಜಾರ ಮಗಳ ಜೊತೆ ಒಂಚೂರು ಚಲ್ಲಾಗಿ ಮಾತಾಡಿದಕ್ಕೆ ಅದನ್ನ ಬಂದು ನಮ್ಮಪ್ಪನ ಮುಂದೆ ಫಿಟ್ಟಿಂಗ್ ಇಟ್ಬಿಟ್ಟಿಯಾ. ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನನ್ನ ಬೆಂಗಳೂರಿಗೆ ಕಳ್ಸಕತ್ತ ನಮ್ಮಪ್ಪ ಈಗ. ನಿನ್ಗೇನಾರ ಒಂದು ಮಾಡಿ ಹಾಕಿನ ನೋಡ್ತಿರ್ತಮ್ಮ. ನೀ ನೋಡ್ತಿರೋ ಈ ಕುಮಾರ ಯಾರು ಅಂತೇಳಿ ನಿನಗೆ ತೋರಿಸ್ತೇನೆ ಇವತ್ತು. ಶ್ರೀಮತಿ ಎಲ್ಲಿ ಕರ್ಕೊಂಡ್ ಬಂದಿ ನನ್ನ? ಇಷ್ಟು ದೊಡ್ಡ ಜಾಗ. ಅಯ್ಯೋ ನನಗೆ ಯಾಕೋ ಭಯ ಆಗ್ತಿತ್ತಪ್ಪ ಇಲ್ಲಿ. ಸುಮ್ಮನೆ ಇರ್ಲಿ. ಭಯ ಯಾಕ ಜ್ಯೋತಿ? ಭಯ ಯಾಕಂತ ಭಯ ಪಡಬೇಡ. ನೋಡು, ಇಲ್ಲಿಂದ ನಿನ್ನ ಭವಿಷ್ಯ ಉಜ್ವಲವಾಗಿ ಬೆಳೀತೈತ್ಲಿ. ಅರ್ಥ ಮಾಡ್ಕೋ. ನೋಡು, ಹೇಳ್ತೀನಲ್ಲ, ನನ್ನ ಮಾತು ಕೇಳಿ ನೀನು. ಸುಮ್ಮಿರ್ಲಿ. ಇವ್ರ ನಮಸ್ಕಾರ ಸರ್. ನಮಸ್ಕಾರ. ಯಾರಮ್ಮ ನೀವೇ? ಸರ, ನನ್ನ ಹೆಸರು ಶ್ರೀಮತಿ ಅಂತ ಹೇಳ್ರಿ. ಈಕಿ ನನ್ನ ಜೀವದ ಗೆಳತಿರಿ. ನೀವು ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರಲ್ಲ ಪೇಪರ್ನ್ಯಾಗ, ನಿಮ್ಗೆ ಒಬ್ಬ ಮಾಡೆಲ್ ಬೇಕಾಗ್ಯಾಳ ಸೀರೆ ಅಡ್ವರ್ಟೈಸ್ಮೆಂಟ್ಗೆ ಅಂತ ಹೇಳಿ. ಈಕಿ ನನ್ನ ಫ್ರೆಂಡ್ ರೀ. ಈಕಿಗೆ ಇಂಥವ್ರಿಗೆಲ್ಲ ಇಂಟ್ರೆಸ್ಟ್ ಐತ್ರಿ ಸರ. ಅದಕ್ಕೆ ನೀವು ಒಂದ್ಸಲ ಭೇಟಿಯಾಗಿ ಮಾತಾಡ್ತೀರನ ಅಂತ ಕರ್ಕೊಂಡು ಬಂದೆ. ಓಹೋ, ಸೀರೆ ಅಡ್ವರ್ಟೈಸ್ಮೆಂಟ್ ಮಾಡಲು ಹಾಕಿದ್ದೀವಿ. ಓ ನೀವೇನಾ? ಅಡಿಲ್ಲ, ಚೆನ್ನಾಗಿದ್ದೀರಾ ನೋಡೋಕ್ಕೆ. ಸರ್ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ಸೀರೆ ಅಡ್ವರ್ಟೈಸ್ಮೆಂಟ್ ಹೇಳಿದ್ರಂತೆ. ಈಕೆ ನನ್ ಗೆಳತಿರಿ. ಈಕೆ ಅದ್ರ ಬಗ್ಗೆ ಹೇಳಿ ನಿಮ್ಮ ಹತ್ರ ಕರ್ಕೊಂಡು ಬಂದ್ಲ. ಹೌದಮ್ಮ, ನಮ್ದು ಸುಂದರಿ ಸಾರೀಸ್ ಅಂತ ಒಂದು ಕಂಪನಿ ಇದೆ.
ಅಲ್ಲಿ ನಾವು ಸೀರೆ ಅಡ್ವರ್ಟೈಸ್ಮೆಂಟ್ ನ ಮಾಡ್ತೀವಿ. ಈಗಾಗ್ಲೇ ಒಂದ್ 3-4 ಮಾಡಲ್ಸ್ ಇದ್ರು. ಅದ್ರ ನೋಡಮ್ಮ ಹೆಣ್ಣ ಮಕ್ಳು ಅದು ಇದು ಅಂತ ಹೇಳಿ ಬಿಟ್ಟು ಹೋಗ್ತಿರ್ತಾರ. ಈಗ ಒಬ್ಬರ ಮಕ್ಕ ರಿಜಿಸ್ಟರ್ ಆಗ್ಬಿಟ್ಟಿರ್ತೈತಿ ಸುಂದರಿ ಸಾಡೀಸ್ ಅಂತ ಹೇಳಿ. ನಾವು ಪದೇ ಪದೇ ಚೇಂಜ್ ಮಾಡಕ್ ಆಗಂಗಿಲ್ಲ. ಆದ್ರೆ ಏನ್ ಮಾಡುದು, ಕಾರಣಾಂತರಗಳಿಂದ ಹೋಗ್ತಾರ ಅವ್ರು. ಈಗ ನಾವು ಮೊದಲ ಸುಂದರಿ ಸಾಡೀಸ್ ಅಂತ ಸ್ಟಾರ್ಟ್ ಮಾಡಿದಾಗ ಒಬ್ರು ಮಾಡಲ್ ಇದ್ರು. ನಾವು ಅವ್ರಿಗೆ ಒಂದು ಸಾಡಿಗೆ 1,00,000 ರೂಪಾಯಿ ಪೇಮೆಂಟ್ ಕೊಡುವಷ್ಟು ದುಡ್ಲಕ್ಕಿ ನಮ್ಮ ಕಡೆದ್ರಾಗ. ಆದ್ರೆ ಏನ್ ಮಾಡೋದು, ಅಕ್ಕಿದ ಪರ್ಸನಲ್ ಸಮಸ್ಯೆ ಅಂತ ಬಿಟ್ಟು ಹೋಗಿದ್ಲು. ಅಕ್ಕಿ ಮಕ್ಕ ಎಲ್ಲರಿಗೂ ರಿಜಿಸ್ಟರ್ ಆಗಿತ್ತು ಸುಂದರಿ ಸಾಡೀಸ್ ಅಂತ ಅಂದ್ರೆ ಅಕ್ಕಿ ಮಕ್ಕ ನೆನಪಾಗುದು. ಈಗ ಹಂಗಿಲ್ಲ, 3-4 ಮಾಡಲ್ಗಳು ಚೇಂಜ್ ಆದ್ರೆ ನೋಡಮ್ಮ. ಈಗ ಸದ್ಯಕ್ಕೆ ಯಾವ್ದು ಮಾಡಲ್ ಇಲ್ಲ. ಅರ್ಜೆಂಟ್ ಆಗಿ ಒಬ್ರು ಮಾಡಲ್ ಬೇಕಾಗಿದ್ರು ನಮಗ. ನೋಡುವ, ನಿನಗ್ ಒಂದು ಕಾಂಟ್ರಾಕ್ಟ್ ಇರ್ತೈತಿ, ನೀ ಮಾಡ್ತೀನಿ ಅಂತೇಳಿ ಒಪ್ಕೊಳ್ಳೋದಾದ್ರ 1 ವರ್ಷ ನಿಮ್ಮಲ್ಲಿ ನಾನು ಕೆಲಸ ಬಿಡಂಗಿಲ್ಲ ಅಂತ ನಮಗ ಬರೆದು ಸಿಗ್ನೇಚರ್ ಹಾಕಿ ಕೊಡ್ಬೇಕು. ನೀ ಅಂದ್ರ ಮೇಲೆ ಮುಂದಿನ ಮಾತಾಡುದು. ನೋಡುವ, ಈಗ ರಗ ಯಾಕತ್ತೀನಿ 1 ವರ್ಷ ಅಂತ ಹೇಳಿ. ನೋಡುವ, 1 ವರ್ಷ ನೀನ ಮಾಡ್ಲೇಬೇಕು. 1 ವರ್ಷ ನೀ ಮಾಡಿದ್ರ ಆದ್ರೆ ನಿನಗ ಪೇಮೆಂಟ್ ಚಲೋ ಸಿಗ್ತೈತಿ. ಈಗ ನೋಡುವ, ಸ್ಟಾರ್ಟಿಂಗ್ ನಿನಗ ನಾನು 50,000 ರೂಪಾಯಿ ಕೊಡ್ತೀನಿ. ಕೊಡ್ತೀನಿ. ನಿನ್ನ ಮಕ್ಕ ಮಾರ್ಕೆಟ್ ನ ರಿಜಿಸ್ಟರ್ ಆಗಿ ಚಲೋ ತಂಗೆ ನಮ್ಮ ಸೀರೆಗಳು ಸೇಲ್ ಆಗತ್ತು ಅಂತಂದ್ರೆ ನಿನಗೆ ಬೇಕಾದ್ರೆ ಒಂದು ಸೀರೆಗೆ ಹಾಕೊಂಡು ಮಾಡ್ಲಿಂಗ್ ಮಾಡಿದಕ್ಕೆ 1,00,000 ರೂಪಾಯಿ ಕೊಡಕ್ಕೂ ನಾನು ರೆಡಿ. ಹೆಂಗಂತೀವ ನೀನ ಜ್ಯೋತಿ? ನೋಡಮ್ಮ, ನಮ್ದು ಒಂದು ಶೋರೂಮ್ ಐತಿ ಸಾಡಿದ. ದಿನ ಏನಿರಂಗಿಲ್ಲ ನಿಂಗೆ ಕೆಲಸ. ವಾರದಾಗ 3 ದಿನ ಅಷ್ಟೇ. ವಾರದಾಗ 3 ದಿನ 3 ಎಪಿಸೋಡ್ಸ್ ನಮಗೆ ಮಾಡ್ಕೊಟ್ಟು ಹೋಗ್ಬೇಕು. ನೀನು ನಾವು ಕೊಟ್ಟಂತ ಸೀರೆ ಉಟ್ಕೊಳ್ಳೋದು, ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ಬೇಕು. ನಾವು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ಬಿಡ್ತಾ ಇರ್ತೀವಿ ಅಷ್ಟೇ. ಅದು ನೋಡಿ ಜನ ಸೀರೆ ತಗೊಳಕ್ ಬರ್ತಾರೆ. ನೀನು ನೋಡಕ್ ಚೆನ್ನಾಗೇ ಇದೆಯಾ, ಏನ್ ಪ್ರಾಬ್ಲಮ್ ಇಲ್ಲ. ಅದೊಂದು ಬಾಂಡ್ ಸಿಗ್ನೇಚರ್ ಆಗ್ಬೇಕು ನೋಡು. 1 ವರ್ಷ ನೀನ್ ನಮ್ ಕಡೆ ಕೆಲಸ ಮಾಡಿ ಪಕ್ಕಾನೆ ಆಗಿದ್ರೆ ಮುಂದ್ ಬೇಕಾದ್ರೆ ಮಾತಾಡೋಣ. ಜ್ಯೋತಿ, ಯಾರಿಗುಂಟು ಯಾರಿಗಿಲ್ಲ ಕಣಿ. ಒಪ್ಕೊಳ್ಳೆ. ಸರಿ ಸರ್, ನನ್ಗೇನೋ ಒಪ್ಕೆನೆ. ಕೆಲ್ಸಕ್ಕೆ ಯಾವಾಗಿಂದ ಬರ್ಬೇಕು ಸರ್? ಯಾಕೆ ಲೇಟ್ ಅಮ್ಮ? ನಾಳೆಯಿಂದನೇ ಬನ್ನಿ. ನೋಡಿ, ನಿಮ್ದು ಸ್ವಲ್ಪ ನಮ್ದು ಶೋರೂಮ್ ಇದೆಯಲ್ಲ, ನಿಮ್ಮ ಫ್ರೆಂಡ್ಗೆ ಗೊತ್ತು, ಶ್ರೀಮತಿ ಅವ್ರಿಗೆ. ಅಲ್ಲಿ ಹೋಗಿ ನಿಮ್ದು ಬ್ಲೌಸ್ ಅಳತೆ ನಿಮ್ದು ಎಲ್ಲಾ ತರ ಕೊಟ್ಟು ಹೋಗಿ. ನಾಳೆ ಯಾವ ಸಾರಿನ ನೀವು ಮಾಡಲಿಂಗ್ ಮಾಡ್ಬೇಕಲ್ಲ, ಅದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದನ್ನ ಹಾಕೊಂಡು ನೀವು ಪೋಸ್ ಕೊಟ್ರೆ ಸಾಕಮ್ಮ. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರಿ ಅಮ್ಮ, ನನ್ಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ನಿಂಗೆ ಏನೋ ಇನ್ಫಾರ್ಮೇಶನ್ ಬೇಕಿದ್ರೆ ಶ್ರೀಮತಿನ ಕೇಳು. ಶ್ರೀಮತಿ ನನ್ಗೆ ತುಂಬಾ ಪರಿಚಯ. ಸರಿ ಸರ್. ಕೂತ್ಕೊಳ್ಳಿ, ಜ್ಯೂಸ್ ಬರುತ್ತೆ, ಜ್ಯೂಸ್ ಕುಡ್ಕೊಂಡು ಹೋಗಿ. ಹ್ಞೂ ಸರ್. ದೇವ್ರೆ, ನೀ ಹೇಳೋದು ನಿಜಾನೇ ಅಲ್ಲೇ ಶ್ರೀಮತಿ? ನಿಜವಾಗ್ಲೂ ಒಂದೇ ಒಂದ್ ಸೀರೆ ಹಾಕೊಂಡು ಫೋಟೋ ತೆಗೆಸ್ಕೊಳ್ಳೋದಕ್ಕೆ 50,000 ರೂಪಾಯಿ ಕೊಡ್ತಾರ? ನಾನು ಹೇಳಿಲ್ಲ ನಿಂಗ ನಿನ್ ಬಾಳು ಬೆಳಕಾಕೈತಿ. ನನ್ನ ಮಾತು ಕೇಳು. ಸುಳ್ಳಾಗಿದ್ದೀನೆಲ್ಲ ನಿನ್ನ ಗಂಡಗ ನಿನ್ನ ಮನ್ಯಾಗೆಲ್ಲ ಹೇಳ್ಕೊಂಡು ಕುಂಡ್ರಬೇಡ. ಸುಮ್ಮನೆ ಬಾ, ನನ್ನ ಕೆಲಸ ಆಯ್ತಂತ ಇಲ್ಲಿ ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋದಷ್ಟೇ. ಹೌದಾ? ಇಂಥ ಕೆಲಸ ಯಾಕೆ ಬಿಡ್ಲಿ? ನಮ್ಮ ಅತ್ತಿಗೆ ಹೆದರಿ. ನಮ್ಮ ಅತ್ತೆ 50,000 ರೂಪಾಯಿ ಕೊಡ್ತಾಳ ಮನ್ಯಾಗ ಕುತ್ಕೊಂಡ್ರೆ. ಇಲ್ಲ, ನಾನು ನಮ್ಮ ಅತ್ತಿಗೆ ಗೊತ್ತಾಗ್ಲಂಗ ದಿನ ಬಂದ ಇಲ್ಲಿ ಕೆಲಸ ಮಾಡ್ಕೊಟ್ಟು ಹೋಗ್ತೀನಿ. ಸರಿ, ಅಲ್ಲಿ ಅಂಗಡಿಗೆ ನಡಿ, ಹೋಗ್ಬರ್ ನೋಡ್ದು.